ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಎಲ್ಲರೂ ಹೇಗಿದ್ದೀರಾ? ಏನು ನಮ್ಮ ದೊಡ್ಡವ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಾಳಲ್ಲ, ತುಂಬ ದಿನ ಆಗದೆ. ವೀಡಿಯೋವೇ ಬಂದೈತಿಲ್ಲ, ಇವತ್ತು ಬಂದೈತೆ ಅಂತನ. ನಾನು ಹಿಂಗೇನೆ 4 ಗಂಟೆ ವೀಡಿಯೋ ನಿಮಗೆ ಲೇಟಾಗಿ ಬಂತು. ವೀಡಿಯೋ ಮಾಡೋಕ್ಕೆ ಅಂದ್ಬಿಟ್ಟು ಹೋಯ್ತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಮಗಳು ಬಂದ್ಬಿಟ್ಟು ಯಾರೋ ಬಂದವ್ರೆ ನೀನು ನೋಡೋಕ್ಕೆ ಅಂದ್ಬಿಟ್ಟು ಕರೆದ್ಲು. ನಾನು ಯಾರು ಬಂದಿರ್ಬೋದು ತಡ್ ನೋಡೋದ ಅಂದ್ಬಿಟ್ಟು ಬಂದರೆ ಹುಣಸೂರು ತಾಲೂಕು ರಂಗಯ್ಯನ ಕೊಪ್ಪಲು. ಅಲ್ಲಿಂದ ಪಾಪ ನಾನು ನೋಡೋಕ್ಕೆ ಹುಷಾರಿಲ್ವಲ್ಲ ಅಂತ ನೋಡೋಕ್ಕೆ ಅಂದ್ಕೊಂಡು ನಮ್ಮ ಅಭಿಮಾನಿ ಬಂದಿದ್ದರು. ಭಾಳ ಖುಷಿ ಆಯಿತು. ಅಮ್ಮ ಮತ್ತು ಮಗಳು ಇಬ್ಬರು ಬಂದಿದ್ದರು. ಎಷ್ಟು ಖುಷಿ ಆಯಿತು ಅಂದರೆ ನಿಜಕ್ಕೂ ಸಖತ್ ಖುಷಿ ಆಯಿತು ಕಣ್ರಪ್ಪ. ನಿಜಕ್ಕೂ ಈ ಪ್ರೀತಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋಕ್ಕಿಲ್ಲ. ಎಷ್ಟು ನಾವು ಅದೃಷ್ಟವಂತರು ಅನ್ನಿಸ್ತದೆ. ನಿಜವಾಗ್ಲೂ ಭಾಳ ಖುಷಿ ಆಯಿತು. ಥ್ಯಾಂಕ್ಸ್ ಕಣಪ್ಪ. ಬಂದಿದ್ದಲ್ಲ ಮಣಿಗೌಡ ಅಂದ್ಬಿಟ್ಟು ಹುಡುಗಿ ಬಂದಿದ್ದರು. ಆ ಕ್ಲಿಪ್ಪ ಹಾಕ್ತೀನಿ ನೋಡಿ. ಎಷ್ಟು ಖುಷಿ ಆಯಿತು ಅಂದರೆ ನಿಜಕ್ಕೂ ಹೇಳಲಿಕ್ಕೆ ತಿರ್ದು. ಯಾವ ಜನ್ಮದ ಋಣಾನು ಬಂದನೋ ಏನೋ ಅನ್ನಿಸ್ತದೆ. ನಮಗೂ ಸರಿಯಿಲ್ಲ ನೋಡಬೇಕು ಅಂದ್ಕೊಂಡು ಪಾಪ ಅಲ್ಲಿಂದ ಬಂದವ್ರೆ. ಹಂಗೇ ಅವ್ರ ಹಬ್ಬಕ್ಕೆ ಬರಲೇಬೇಕು ಅಂತ ಫೋರ್ಸ್ ಮಾಡವ್ರೆ. ಪಾಪ ಬರಲೇಬೇಕು, ನೀವು ಮಿಸ್ ಮಾಡಬೇಡಿ, ಜಾತ್ರೆ ಹಬ್ಬ ಐತೆ ಅಂತ ಏನೋ ಹೇಳವ್ರೆ. 25ಕ್ಕೆ ಐತೆ ಅಂದ್ಬಿಟ್ಟು ತುಂಬ ಖುಷಿ ಆಯಿತು. ಇವಾಗ ಹಾಕ್ತೀನಿ ಆ ಕ್ಲಿಪ್ಪ ನೋಡಿ. ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಎಲ್ಲರೂ ಹೇಗಿದ್ದೀರಾ? ನಮ್ಮ ಅಭಿಮಾನಿಗಳು ಮನೆಗೆ ಬಂದವ್ರೆ. ವೀಡಿಯೋ ಮಾಡ್ತಾ ಕುಂತಿದ್ದೆ. ಇದ್ಯಾರಪ್ಪ ಇವರು, ಯಾರು ಬಂದವರು? ನನ್ನ ಮಗಳು ಬಂದ್ಬಿಟ್ಟು ಯಾರೋ ಬಂದವ್ರೆ ಬಾ ಬಾ ಅಂತ ಕರೆದ್ಲು. ಬಂದು ನೋಡಿದ್ರೆ ಬಂದವ್ರೆ. ಏನಪ್ಪ ನಿನ್ನ ಹೆಸರು? ಮಣಿ ಅಂತ. ಮಾತಾಡು. ನನ್ನ ಬಗ್ಗೆ ಹೆಂಗೆ ಅನಿಸ್ತು? ತುಂಬ ಖುಷಿ ಆಯ್ತು. ಇಲ್ಲಿ ಬರ್ಬೇಕಂತ ಸುಮಾರು ದಿನ ಅಂದ್ಕೊಂಡಿದ್ದೆ. ಇವತ್ತು ಬರಬೇಕು ಅನಿಸ್ತು. ಒಳ್ಳೇದಾಗಲಿ, ಫ್ಯೂಚರ್ ಚೆನ್ನಾಗಿರಲಿ. ಹಂಗೇನೆ ಏನು ಚಾನಲ್ ಹೆಸರು? ಮಣಿಗೌಡ ಅಂತ. ಮಣಿಗೌಡ ಬ್ಲಾಗ್ಸ್ ಅಂತ ಇವಾಗ ಸ್ಟಾರ್ಟ್ ಮಾಡ್ಕೊತವ್ರೆ. ದಯವಿಟ್ಟು ನೀವು ಅವ್ರಿಗೂ ಸಪೋರ್ಟ್ ಮಾಡ್ರಪ್ಪ. ಎಷ್ಟು ಪ್ರೀತಿಯಿಂದ ಬಂದವ್ರೆ. ನಮ್ಗೆ ನಿಜಕ್ಕೂ ಸಖತ್ ಖುಷಿ ಆಯಿತು. ಎಷ್ಟು ಖುಷಿ ಆಯಿತು ಅಂದರೆ ಹೇಳೋಕ್ಕೆ ತಿರು. ನನಗೆ ತುಂಬ ಖುಷಿ ಆಯಿತು. ಏನಾದರೂ ಹೇಳೋದಿದ್ರೆ ಹೇಳ್ಬೋದು ನನ್ನ ಬಗ್ಗೆ. ಮತ್ತೆ ಇಲ್ಲ, ನೀವು ನೋಡ್ಬೇಕಂತ ತುಂಬ ಆಸೆ ಇತ್ತು, ನೋಡಬೇಕು ಅನಿಸ್ತು, ಒಂದೇ. ನಮ್ಮ ಮನೆ ಹೆಂಗೆ ಪತ್ತೆ ಮಾಡಿದೆ? ಇಲ್ಲಿ ಇದು ಗೇಟ್ ಹತ್ರ ಬಂದು ಇಳಿದೆ. ಅವಾಗ ಯಾರೊಬ್ಬರನ್ನ ಕೇಳಿದೆ, ಅಲ್ಲಿ ನಿಂತಿದ್ರು. ಹೀಗೆ ಪಾರ್ವತಮ್ಮ ಅವ್ರ ಮನೆ ಯಾವ್ದಂತ ಹೇಳ್ಕೊಡಿ ಅಂತಂದೆ. ಅವ್ರು ಹೇಳಿದ್ರು. ಸರಿ. ಆಮೇಲೆ ಏನು ಅಂದರೆ ಇವರು ಯೂಟ್ಯೂಬ್ ಚಾನಲ್ ನನ್ನ ಕೈಲೇ ಓಪನ್ ಮಾಡಿಸ್ಬೇಕು ಅಂದ್ಬಿಟ್ಟು ಬಂದವ್ರೆ ಕಣ್ರಪ್ಪ ಮನೆಗೆ. ಅದಕ್ಕೆ ನಾನೇ ಅವ್ರ ಹೆಸ್ರು ಕೇಳ್ಕೊಂಡು ಹೆಸ್ರು ಇಟ್ಟಿದ್ದೀನಿ, ಮಣಿಗೌಡ ಬ್ಲಾಗ್ಸ್ ಅಂತ. ದಯವಿಟ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ದಯವಿಟ್ಟು ಆದಷ್ಟು ಬಡವ ಮನೆ ಹುಡುಗಿ, ನಮ್ಮ ಥರನೇ ಬಡವರು, ಅವ್ರಿಗೂ ಸಹಾಯ ಆಗಿ ದಯವಿಟ್ಟು ನೀವು ಹೆಲ್ಪ್ ಮಾಡಿ. ಎಲ್ಲ ಸಬ್ಸ್ಕ್ರೈಬ್ ಆಗಿ. ಆ ಹುಡುಗಿಗೆ, ಚಿಕ್ಕ ಹುಡುಗಿ ಇನ್ನೂ SSLC ಓದೈತೆ. ಅದಕ್ಕೆ ಹೇಳ್ತೇವೆ, ನೀ ಎಕ್ಸಾಮ್ ಎಲ್ಲ ಆದಮೇಲೆ ಶುರು ಮಾಡಪ್ಪ ಅಂತ. ಅದಕ್ಕೂ ಈಗ ಎಕ್ಸಾಮ್ ಅಲ್ಲ ಮುಖ್ಯ, ಅದಾದ್ಮೇಲೆ ಶುರು ಮಾಡ್ತಾಳೆ. ದಯವಿಟ್ಟು ಹೆಲ್ಪ್ ಮಾಡಿ. ಬಡವರು ನಮ್ಮಂಗೆ ಬಡವರು, ಅವರು ಹೆಲ್ಪ್ ಮಾಡಿ, ಸಹಾಯ ಆಗುತ್ತೆ.